IPL ಹಿಸ್ಟರಿಯಲ್ಲಿ ಇಂಥ ಒಬ್ಬ ಓನರ್ ನೀವು ಹಿಂದೆ ನೋಡಿಲ್ಲ, ಮುಂದೆ ಕೂಡ ನೋಡೋ ಮಾತೇ ಇಲ್ಲ. ಅಂತ ಒಬ್ಬ ಓನರ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡಲೇಬೇಕು. ಯಾರಪ್ಪ ಅಂದ್ರೆ LSG ಓನರ್ ಸಂಜೀವ್ ಗೋಯಂಕ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು ಬಾಸ್. ಅಂತ ಒಂದು ಅಪ್ಡೇಟ್ ಇದೆ. ಸೊ ಈ ಒಂದು ಅಪ್ಡೇಟ್ ಹಾಕಿದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಶಾಕ್ ಆಗಿಲ್ಲಪ್ಪ ಅಂದ್ರೆ ಅವಾಗ ಮಾತಾಡಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಮೊನ್ನೆ ಮ್ಯಾಚ್ LSG ವರ್ಸಸ್ DC, ಈ ಒಂದು ಮ್ಯಾಚ್ DC ಗೆದ್ದು LSG ಸೋತಾಗ ಆ ಒಂದು ಆರ್ಗ್ಯುಮೆಂಟ್ಸ್ ವಿಡಿಯೋ ಪ್ರತಿಯೊಬ್ಬ IPL ಫ್ಯಾನ್ಸ್ ನೋಡಿರ್ತಾರ, ನೀವು ಕೂಡ ನೋಡಿದೀರಾ. ರಿಷಬ್ ಪಂತ್ ಅವರ ಮೇಲೆ ಸಂಜೀವ್ ಗೋಯಂಕ್ ಅವರು ಆರ್ಗ್ಯುಮೆಂಟ್ಸ್ ಮಾಡಿದ್ದು, ಅದು ಈ ವರ್ಷ ಅಲ್ಲ, ಪ್ರತಿ ವರ್ಷನೇ ಕೂಡ LSG ಯಲ್ಲಿ ಯಾರು ಕ್ಯಾಪ್ಟನ್ ಮಾಡ್ತಾರೆ ಆ ಒಂದು ಕ್ಯಾಪ್ಟನ್ ಮೇಲೆ ಸಂಜೀವ್ ಗೋಯಂಕ್ ಅವರು ಫೈರ್ ಆಗಿದ್ದು ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಗೊತ್ತಿರೋದು. ಸೊ ಮೊನ್ನೆ ಮ್ಯಾಚ್ ಆದ್ಮೇಲೆ ಸಂಜೀವ್ ಗೋಯಂಕ್ ಅವರು ರಿಷಬ್ ಪಂತ್ ಅವರ ಮೇಲೆ ಫೈರ್ ಆಗಿದ್ದಾರೆ. ಆ ಒಂದು ವಿಡಿಯೋ ಪ್ರತಿಯೊಬ್ಬ IPL ಫ್ಯಾನ್ಸ್ ನೋಡಿದ್ದಾರೆ. ನಾವು ಕೂಡ ಡಿಸ್ಕಷನ್ ಮಾಡಿದ್ವಿ, ಇಂತ ಒಬ್ಬ ಓನರು ಯಾವುದೇ ಒಂದು IPL ಟೀಮ್ ಅಲ್ಲಿ ಇದ್ರೆ ಆ ಒಂದು IPL ಟೀಮ್ ಮುಂದಕ್ಕೆ ಹೋಗುತ್ತಾ? ಯಾವುದೇ ಒಬ್ಬ ಓನರು ಈ ತರ ಆರ್ಗ್ಯುಮೆಂಟ್ಸ್ ಮಾಡಲೇಬಾರ್ದು, ಎಸ್ಪೆಷಲಿ ಕ್ಯಾಪ್ಟನ್ ಮೇಲೆ. ರಿಷಬ್ ಪಂತ್ ಕೂಡ ಅದೇ ರೀತಿಯಾಗಿ ಆರ್ಗ್ಯುಮೆಂಟ್ಸ್ ಆಗಿದೆ ಲಾಸ್ಟ್ ವರ್ಷ ಮತ್ತು ಈ ವರ್ಷ ಕೂಡ. ಆ ಒಂದು ವಿಡಿಯೋ ಪ್ರತಿಯೊಬ್ಬ IPL ಫ್ಯಾನ್ಸ್ ನೋಡಿದ್ದೀರಾ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರೋದು, ಆ ಒಂದು ಆರ್ಗ್ಯುಮೆಂಟ್ಸ್ ವಿಡಿಯೋ ಎಲ್ಲಾ ಕಡೆ ಶೇರ್ ಆಗಿದೆ. LSG ಮ್ಯಾನೇಜ್ಮೆಂಟ್ ಗೆ ಕೂಡ ಮುಟ್ಟಿದೆ, ಎಲ್ಲಾ ಫ್ಯಾನ್ಸ್ ನಮ್ಮನ್ನು ಬೈತಾ ಇದ್ದಾರೆ ಅಂತೇಳಿ. ಅವಾಗ LSG ಮ್ಯಾನೇಜ್ಮೆಂಟ್ ಒಂದು ಬಿಗ್ ಮಾಸ್ಟರ್ ಪ್ಲಾನ್ ಮಾಡಿದರೆ, ಒಂದು ಸೀನ್ ಕ್ರಿಯೇಟ್ ಮಾಡಿದರೆ. ಈಗ ನಾವು ಈ ಒಂದು ಪ್ಲಾನ್ ಮಾಡಲೇಬೇಕು ಅಂತೇಳಿ ಪ್ಲಾನ್ ಮಾಡಿದರೆ, ಆದ್ರೆ ಆ ಒಂದು ಪ್ಲಾನ್ ಈಗ ಕಂಪ್ಲೀಟ್ಲಿ ಫ್ಲಾಪ್ ಆಗಿದೆ ಬಾಸ್. ಸೊ ಹಾಗಾದ್ರೆ ಏನಪ್ಪಾ ಆ ಒಂದು ಪ್ಲಾನ್ ಅಂತ ಕೇಳಿದ್ರೆ ಒಂದು ಬಿಗ್ ಮಿಸ್ಟ್ರಿ ಇದೆ. ಆ ಒಂದು ವಿಡಿಯೋ ಅಂದ್ರೆ ಆರ್ಗ್ಯುಮೆಂಟ್ಸ್ ಮಾಡುವಂತಹ ವಿಡಿಯೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ, ಅಲ್ಲಿ LSG ಓನರು ರಿಷಬ್ ಪಂತ್ ಅವರ ಮೇಲೆ ಫೈರ್ ಆಗಿದ್ದಾರೆ, ಬೈತಾ ಇದ್ದಾರೆ ಅಂತೇಳಿ. ಆದ್ರೆ ಅದನ್ನ ಚೇಂಜ್ ಮಾಡೋಕೆ LSG ಮ್ಯಾನೇಜ್ಮೆಂಟ್ ಒಂದು ಹೊಸ ವಿಡಿಯೋನ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಅವರೇ ಸ್ವಂತ ಕ್ರಿಯೇಟ್ ಮಾಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ. ಅಂದ್ರೆ ಸ್ವಂತ ವಿಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಆ ಒಂದು ಮ್ಯಾಚ್ ಆದ್ಮೇಲೆ ಎಲ್ಲ ಸೀನ್ ಕ್ರಿಯೇಟ್ ಆದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಫ್ಯಾನ್ಸ್ಗೆ ಒಂಥರ ಬ್ಯಾಡ್ ಆಗಿ ಕನ್ವೆ ಆಗ್ತದೆ, ನಾವು ಒಂದು ಹೊಸ ವಿಡಿಯೋನ ಕ್ರಿಯೇಟ್ ಮಾಡ್ಲೇಬೇಕಂತೇಳಿ ರಿಷಬ್ ಪಂತ್, ಸಂಜೀವ್ ಗೋಯಂಕ ಮತ್ತು LSG ಸಪೋರ್ಟಿಂಗ್ ಸ್ಟಾಫ್ ಸೇರಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನೋ ಆರ್ಗ್ಯುಮೆಂಟ್ಸ್, ಖುಷಿಯಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸಂಜೀವ್ ಗೋಯಂಕ ಅವರು ರಿಷಬ್ ಪಂತ್ ಅವರ ಮೇಲೆ. ಸೊ ಈ ತರ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಇವತ್ತು ಬೆಳಗ್ಗೆ LSG ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆಕ್ಚುಲಿ ಈ ಒಂದು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನನಗೆ ಒಂದು ಫಿಲ್ಮ್ ನೆನಪಾಗುತ್ತೆ. ಯಾವ್ದಪ್ಪ ಅಂದ್ರೆ ಅದು ದೃಶ್ಯ, ರವಿಚಂದ್ರನ್ ಸರ್ ಅವ್ರದ್ದು. ನೀವು ನೋಡಿರ್ತೀರ ಆ ಒಂದು ಫಿಲ್ಮ್ ಅಲ್ಲಿ ಯಾವ ರೀತಿ ಪ್ಲಾನ್ ನ ಮಾಡ್ತಾರೆ ಅಂತೇಳಿ. ಎಕ್ಸಾಕ್ಟ್ಲಿ ಆ ಒಂದು ಪ್ಲಾನ್ ನ ಈಗ LSG ಮ್ಯಾನೇಜ್ಮೆಂಟ್ ಕಾಪಿ ಮಾಡಿದಾರೆ ಬಾಸ್. ಅಂದ್ರೆ ಫ್ಯಾನ್ಸ್ಗೆ ಒಂಥರ ಬ್ಯಾಡ್ ಆಗಿ ಕಮ್ಮಿ ಆಗ್ಬಾರ್ದು, ನಾವು ಆರ್ಗ್ಯುಮೆಂಟ್ ಮಾಡಿದ್ದು ಅಂತೇಳಿ ಅವತ್ತು ಮ್ಯಾಚ್ ಆದ್ಮೇಲೆ ಸ್ವಲ್ಪ ಲೇಟ್ ಆಗಿ ಹೊಸ ವಿಡಿಯೋನ ಕ್ರಿಯೇಟ್ ಮಾಡಿ ಇವತ್ತು ಬೆಳಗ್ಗೆ LSG ಮ್ಯಾನೇಜ್ಮೆಂಟ್ ಪೋಸ್ಟ್ ಮಾಡಿದ್ರೆ. ನೋಡ್ರಿ, ನಾವು ಅವತ್ತು ಮಾತಾಡಿದ್ದು ಅದು ಆರ್ಗ್ಯುಮೆಂಟ್ಸ್ ಅಲ್ಲ, ಅದು ಜಸ್ಟ್ ಕ್ಯಾಶುವಲ್ ಟಾಕಿಂಗ್, ನಾವು ನಗುನಗ್ತಾ ಮಾತಾಡಿದೀವಿ ಅಂತೇಳಿ. ಆದ್ರೆ ಫ್ಯಾನ್ಸ್ ಇಲ್ಲಿ ಬಕ್ರನ, ಯಾವ್ದು ರಿಯಲ್ ಯಾವ್ದು ಫೇಕ್ ಅಂತೇಳಿ ಎಕ್ಸಾಕ್ಟ್ ಆಗಿ ಪಿನ್ ಟು ಪಿನ್ ನೋಡ್ತಾರೆ ಬಾಸ್. IPL ಫ್ಯಾನ್ಸ್ ಅಂತ ಒಂದು ಟ್ಯಾಲೆಂಟ್ ಇರುವಂತಹ ಫ್ಯಾನ್ಸ್ ನಮ್ಮ IPL ಫ್ಯಾನ್ಸ್. ಅಲ್ಲಿ ದೃಶ್ಯ ಫಿಲ್ಮ್ ಬ್ಲಾಕ್ ಬಸ್ಟರ್ ಆಯ್ತು, ಆದ್ರೆ ಇಲ್ಲಿ ದೃಶ್ಯ ಫಿಲ್ಮ್ ನ ಕಾಪಿ ಮಾಡಿರುವಂತಹ LSG ಓನರ್ ಪ್ಲಾನ್ ಮಾತ್ರ ಕಂಪ್ಲೀಟ್ಲಿ ಫ್ಲಾಪ್ ಆಗಿದೆ. ಇಂತ ಒಂದು ಓನರ್ ನ ನೀವು ಎಲ್ಲಾದ್ರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ ಬಾಸ್. ಸೊ ನೀವಂದ್ರೆ ಕಮೆಂಟ್ ಮಾಡಿ. ಬಟ್ ನನ್ನ ಪ್ರಕಾರ ಇಲ್ಲಿ LSG ಓನರ್ದು ಎಷ್ಟು ತಪ್ಪಿದೆ, ಅದಕ್ಕಿಂತ ಜಾಸ್ತಿ ರಿಷಬ್ ಪಂತ್ ಅವ್ರದಿದೆ. ರಿಷಬ್ ಪಂತ್ಗೆ DC ಯಲ್ಲಿ ಅಷ್ಟೊಂದು ಲವ್, ಅಷ್ಟೊಂದು ಸಪೋರ್ಟ್ ಸಿಗ್ತಿರ್ಬೇಕಾದ್ರೆ ರಿಷಬ್ ಪಂತ್ DC ನ ಬಿಟ್ಟಿಗೆಸಿ LSG ಗೆ ಬಂದ್ರು. ಈಗ ಎಷ್ಟೊಂದು ಕಷ್ಟ ಪಡಬೇಕಾಗಿದೆ ರಿಷಬ್ ಪಂತ್. ಐ ಹೋಪ್ ರಿಷಬ್ ಪಂತ್ ಅವರು ಆಸ್ ಸೂನ್ ಆಸ್ ಪಾಸಿಬಲ್ LSG ಟೀಮ್ ಅನ್ನ ಬಿಟ್ಟು ಬೇರೆ ಟೀಮ್ಗೆ ಶಿಫ್ಟ್ ಆದ್ರೆ ಬೆಟರ್ ಆಗುತ್ತೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇಂದ್ರ LSG ಓನರ್ ಈ ಒಂದು ಬ್ಯಾಡ್ ಬಿಹೇವಿಯರ್ಗೆ ನೀವೇ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರು IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ನಾವು ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಪಂಜಾಬ್ ಕಿಂಗ್ಸ್ ಅಲ್ಲಿ ಬಿಗ್ ಬೂಸ್ಟ್ ಏನಪ್ಪ ಅಂದ್ರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಫಿಟ್ ಇದ್ದಾರೆ, ಆಲ್ ಸೆಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಗೇನ್ಸ್ಟ್ CSK ಈ ಒಂದು ಮ್ಯಾಚ್ ನ ವಿರುದ್ಧ. ನೋಡಬೇಕು ಈ ಒಂದು ಮ್ಯಾಚ್ ಹೆಂಗಿರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ನಾವು KKR ಟೀಮ್ ಬಗ್ಗೆ ಮಾತಾಡ್ಲೇಬೇಕು. KKR ಕ್ಯಾ ಕರ್ರೆ ಯಾರ್ ಅನ್ಬೇಕಾಗಿದೆ. KKR ಫ್ಯಾನ್ಸ್ ಫೈರ್ ಆಗಿದ್ದಾರೆ ಅಜಿಂಕ್ಯ ರಹಾನೆ ಅವರ ಮೇಲೆ. ರಹಾನೆ ಏನಪ್ಪ ನಿನ್ನ ಆಟ, ಸ್ಲೋ ಇನ್ನಿಂಗ್ ಏನು, ಆ ಸ್ಟ್ರೈಕ್ ರೇಟ್ ಏನು, ಆ ಒಂದು ಕ್ಯಾಪ್ಟನ್ಸ್ ಏನು ನಮ್ಮ ಟೀಮ್ಗೆ ಬೇಕಾಗಿಲ್ಲ, ನಿನ್ನ KKR ಟೀಮ್ ಇಂದ ಬಿಟ್ಟು ಹೋಗ್ಬಿಡು ಅಂತ ಹೇಳಿ ಡಿಸ್ಕಷನ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಅಜಿಂಕ್ಯ ರಹಾನೆದು ಇಲ್ಲಿ ತಪ್ಪಿಲ್ಲ. ಯಾಕಪ್ಪ ಅಂದ್ರೆ ಫಿನಿಲನ್ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರು ಮತ್ತು ಅಂಕರೀಶ್ ರಘುವಂಶ್ ಬಂದ್ ಕೂಡ ಅವರು ಕೂಡ ಫೈರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ಅಜಿಂಕ್ಯ ರಹಾನೆ ಅವರ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರೈಕ್ ಕೊಡಮ,
ಪವರ್ ಪ್ಲೇನ ಸರಿಯಾಗಿ ಯೂಸ್ ಮಾಡಿಕೊಳ್ಳಿ ಅಂತೇಳಿ ಅವರು ಸ್ಟ್ರೈಕ್ ನ ಕೊಡ್ತಿದ್ರು. ಬಟ್ ರಾಂಗ್ ಟೈಮ್ ಅಲ್ಲಿ ಅಜಿಂಕ್ಯ ರಹಾನೆ ಅವರು ಔಟ್ ಆದ್ರು ನನ್ನ ಪ್ರಕಾರ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಅಗೇನೆಸ್ಟ್ ಮೈಟಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು ಅಜಿಂಕ್ಯ ರಹಾನೆ ಅವರು ಮರೆತು ಬಿಟ್ರ. ಆ ಒಂದು ಇನ್ನಿಂಗ್ ಆದ್ಮೇಲೆ ಯಾವ KKR ಫ್ಯಾನ್ಸ್ ಡಿಸ್ಕಷನ್ ಮಾಡಲ್ಲ ಅವರ ಬ್ಯಾಟಿಂಗ್ ಬಗ್ಗೆ. ಯಾವಾಗ ಈ ಒಂದು ಇನ್ನಿಂಗ್ ನಲ್ಲಿ ಫ್ಲಾಪ್ ಆದ್ರು ಡಿಸ್ಕಷನ್ ಮಾಡಿದ್ರು, ನಡಿ ನಮ್ಮ ಟೀಮ್ಗೆ ಬೇಕಾಗಿಲ್ಲ ಅಂತೇಳಿ ಬ್ಯಾಡ್ ಆಗಿ ಕಮೆಂಟ್ಸ್ ಮಾಡ್ತಿದ್ದಾರೆ. ಪೋಸ್ಟ್ ಮ್ಯಾಚ್ ಆದ್ಮೇಲೆ ಅಜಿಂಕ್ಯ ರಹಾನೆ ಅವರು ಪೋಸ್ಟ್ ಮ್ಯಾಚ್ ಆದ್ಮೇಲೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. 2023 ಆ ಒಂದು ಸೀಸನ್ ಇಂದ ನಾನು ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ದೀನಿ. ಒನ್ ಆಫ್ ದಿ ಬೆಸ್ಟ್ ಸ್ಟ್ರೈಕ್ ರೇಟ್ ಇದೆ ನನ್ನ ಬ್ಯಾಟಿಂಗ್ ನಲ್ಲಿ. ನನ್ನ ಬ್ಯಾಟಿಂಗ್ ಬಗ್ಗೆ ನನಗೆ ಗೊತ್ತಿದೆ. ಪೀಪಲ್ಸ್ ಏನು ಮಾತಾಡ್ತಾರೆ, ಫ್ಯಾನ್ಸ್ ಏನು ಮಾತಾಡ್ತಾರೆ ನನಗೆ ಮ್ಯಾಟರ್ ಆಗಲ್ಲ. ನನ್ನ ಗೇಮ್ ಏನು, ನನ್ನ ಬ್ಯಾಟಿಂಗ್ ಏನು ನನಗೆ ಗೊತ್ತು ಅಂತೇಳಿ ಅವರು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೌದು, ಅಜಿಂಕ್ಯ ರಹಾನೆ ಅವರು 2023 ಆ ಒಂದು ಸೀಸನ್ ಇಂದ ಬ್ಯಾಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಿದ್ದಾರೆ. ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದೆ, ಆದ್ರೆ KKR ಫ್ಯಾನ್ಸ್ ಗೆ ಗೊತ್ತಿಲ್ಲ ಅಷ್ಟೇ. ಪಾಪ ಎರಡು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತಾರೆ. ಬಟ್ ಜಸ್ಟ್ 2 ಮ್ಯಾಚ್ ಅಷ್ಟೇ ಗುರು, ಸಾಕಷ್ಟು ಮ್ಯಾಚ್ ಇದಾವೆ. ಡೆಫಿನೆಟ್ ಆಗಿ KKR ಕಮ್ ಬ್ಯಾಕ್ ಮಾಡುವಂತ ಚಾನ್ಸ್ ಇದೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ KKR ಟೀಮ್ ಅಲ್ಲಿ ಮಿಡ್ಲ್ ಆರ್ಡರ್ ಫೈರ್ ಆಗ್ತಿಲ್ಲ. ಒಂದು ರಿಂಕು ಸಿಂಗು, ಸೆಕೆಂಡ್ ರಮನ್ದೀಪ್, ಥರ್ಡ್ ಅನುಕೂಲ್ ರಾಯ್, ಈ 3 ಪ್ಲೇಯರ್ಸ್ ಫೈರ್ ಆಗ್ತಿಲ್ಲ. ಈ 3 ಪ್ಲೇಯರ್ಸ್ ಫೈರ್ ಆದ್ರೆ ಡೆಫಿನೆಟ್ ಆಗಿ KKR ಒಂದು ಬೆಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ನೋಡಮ್ಮ ಮುಂದೆ ಏನ್ ಮಾಡ್ತಾರೆ KKR ಟೀಮ್ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ, KKR ಟೀಮ್ ನಿನ್ನೆ ಸೋಲಕ್ಕೆ ಯಾರು ಒನ್ ಆಫ್ ದಿ ಮೇನ್ ರೀಸನ್? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ನೆಕ್ಸ್ಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇವತ್ತಿನ ಮ್ಯಾಚ್ ಏನಾಗುತ್ತೆ, ಯಾರು ಗೆಲ್ತಾರೆ? ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಂಗ್ಸ್ಟರ್ಸ್ ಇಂದ CSK ಹೋಗ್ತದೆ. ಇವತ್ತಿನ ಹೋಮ್ ಮ್ಯಾಚ್ ಅಲ್ಲಿ CSK ಗೆಲ್ಲುತ್ತಾ ಅಥವಾ ಪಂಜಾಬ್ ಕಿಂಗ್ಸ್ ಡಾಮಿನೇಟ್ ಮಾಡುತ್ತಾ? ಅಶ್ವಿನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಚಪಾಕು ಪಿಚ್ಚು ಹೈ ಸ್ಕೋರಿಂಗ್ ಆಗೋದು ಗ್ಯಾರಂಟಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೈ ಸ್ಕೋರಿಂಗ್ ಅಂದ್ರೆ ಯಾರು ಗೆಲ್ತಾರೆ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಇವತ್ತಿನ ಮ್ಯಾಚ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮಿನ ಪರ MS ಧೋನಿ ಅವರು ಅನ್ಅವೈಲೇಬಲ್ ಇದ್ದಾರೆ. ಡೆವಾಲ್ಡ್ ಬ್ರೇವಿಸ್ ಅವರು ಸಾಕಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡಿದರೆ ಇವತ್ತು ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರುವಂತಹ ಚಾನ್ಸ್ ಇದೆ ಮತ್ತು ಕೆಲವೊಂದು ಚೇಂಜ್ ಕೂಡ ಆಗುವಂತಹ ಚಾನ್ಸ್ ಇದೆ. CSK ಟೀಮ್ ಅಲ್ಲಿ ಉರ್ವಿಲ್ ಪಾಟೀಲ್ಗೆ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಪ್ರಾಕ್ಟೀಸ್ ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದರೆ, ಬಟ್ ಯಾವ ರೀಸನ್ ಮೇಲೆ ಉರ್ವಿಲ್ ಪಾಟೀಲ್ಗೆ ಬೆಂಚ್ ಅಲ್ಲಿ ಕೂಡಿಸಿದ್ರೆ ಗೊತ್ತಿಲ್ಲ. ಸೊ ಅವರು ಬ್ಯಾಕ್ ಆಗ್ಬೇಕಾಗುತ್ತೆ ನನ್ನ ಪ್ರಕಾರ. ಮತ್ತು ಡೆವಾಲ್ಡ್ ಬ್ರೇವಿಸ್ ಅವರು ಬ್ಯಾಕ್ ಆಗುವಂತ ಚಾನ್ಸ್ ಇದೆ. ನೋಡಮ್ಮ 7 ಗಂಟೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾವೆಲ್ಲ ಚೇಂಜ್ ಆಗಿದೆ ಅಂತೇಳಿ. ಸೊ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, CSK ನ ಅಥವಾ ಪಂಜಾಬ್ ಕಿಂಗ್ಸ್ ನ? ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ಸಿಗೋಣ.